ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಸಂಡೇ ಆದ್ದರಿಂದ ದೋಸೆ ಮಾಡೋಣ ಅಂತ ಹೇಳಿ 2 ಕಪ್ ರೈಸ್ನ ತೊಗೊಂಡ್ವಿ. 2 ಕಪ್ ರೈಸ್ನ ತೊಗೊಂಡು 1 ಕಪ್ ಉದ್ದಿನ ಬೇಳೆನ ತಗೊಂಡ್ವಿ. ಅದಕ್ಕೆ ಒಂದು ಬೋಸಿಗೆ ಹಾಕ್ಕೊಂಡು ಅದನ್ನು ನೀಟಾಗಿ ಚೆನ್ನಾಗಿ ನೀರು ಬಿಡ್ಕೊಂಡು ಒಂದು 2 ಟೈಮ್ಸ್ 3 ಟೈಮ್ಸ್ ತೊಳಿಬೇಕು. ಯಾಕಂದರೆ ಅದರಲ್ಲಿ ಪೌಡರ್ ಕಂಟೆಂಟ್ ಇರುತ್ತೆ ಅಲ್ವಾ, ಅದೆಲ್ಲ ನೀಟಾಗಿ ಹೋಗಬೇಕು ಅಂದರೆ 2-3 ಟೈಮ್ಸ್ ತೊಳಿಬೇಕು. ಮತ್ತು ಅದನ್ನ ತೊಳೆದು ನೆನೆಯೋಕ್ಕಿಡಬೇಕು. ಒಂದು 3 to 4 ಅವರ್ಸ್ ನೆನೆಯೋಕ್ಕಿಟ್ರೆ ಸಾಕು. ಮೆಂತ್ಯ ಕೂಡ ನೆನೆಸ್ಕೊಂಡು ಇಟ್ಕೊಂಡಿದ್ವಿ. ಸೊ ಮೆಂತ್ಯ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸರ್ ಮಾಡಿ ರುಬ್ಬಿಟ್ಕೊಂಡ್ವಿ. ಮಿಕ್ಸರ್ ಮಾಡಿ ಚೆನ್ನಾಗಿ ರುಬ್ಬಿಟ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಬೆಳಗ್ಗೆವರೆಗೂ ಅದನ್ನ ತೆಗೆದಿರಲಿಲ್ಲ. ನೋಡ್ತಿರ್ಬೋದು ಯಾವ ಥರ ಉಬ್ಬಿದೆ ಆ ಹಿಟ್ಟು ಅಂತ. ಈ ಥರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ, ಯಾಕೆಂದರೆ ದೋಸೆ ಗರಿಗರಿಯಾಗಿ ಬರಬೇಕು ಅಲ್ವಾ. ಸೊ ಅದಕ್ಕೆ ಈ ಥರ ಮಾಡ್ಕೊಂಡ್ವಿ. ನೆಕ್ಸ್ಟ್ ಒಂದು ತೆವೆನ ಇಟ್ಕೊಂಡು ಅದಕ್ಕೆ ನೀಟಾಗಿ ಆಯಲ್ನ ರೌಂಡ್ಗೂ ಅಪ್ಲೈ ಮಾಡ್ಕೊಂಡ್ವಿ. ಏಕೆಂದರೆ ಅಪ್ಲೈ ಮಾಡ್ಕೊಂಡಾಗ ದೋಸೆ ಎಲ್ಲ ಯಾವ ಕಡೆ ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆನೂ ಬೇಯಬೇಕು ಅಲ್ವಾ. ಸೊ ಅದಕ್ಕೆ ನೀಟಾಗಿ ಎಣ್ಣೆನ ಸವರ್ಕೊಂಡು ಬಿಡ್ತಿರೋದು ನೋಡ್ಬೋದು ದೋಸೆನ ಯಾವ ಥರ ಬಂದಿದೆ ಅದು ಹಿಟ್ಟಲ್ಲಿ ಅಂತ. ತುಂಬಾ ಸಾಫ್ಟಾಗಿ ಸ್ಮೂತಾಗಿ ಇದೆ ಹಿಟ್ಟು ನೋಡ್ಬೋದು. ದೋಸೆನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಒಂದು 2-3 ಮಿನಿಟ್ಸ್ ಅದನ್ನ ಬೇಯಕ್ಕೆ ಬಿಡಬೇಕು. ಅದು ಬೇಯಕ್ಕೆ ಬಿಟ್ಟಾದಮೇಲೆ ಸ್ವಲ್ಪ ಆಯಲ್ನ ಅದಕ್ಕೆ ಅಪ್ಲೈ ಮಾಡಬೇಕು. ಆಯಲ್ನ ಅಪ್ಲೈ ಮಾಡಿದಾಗ ಸ್ವಲ್ಪ ಬೇಗ ಬೇಯುತ್ತೆ ಮತ್ತು ಬೇಗ ಬೆಂದಾದಮೇಲೆ ಗರಿಗರಿಯಾಗಿ ಇರುತ್ತೆ. ನೀವು ನೋಡ್ಬೋದು. ಇದನ್ನು ಚಟ್ನಿಗೆ ಹಾಕ್ಕೊಂಡು ತಿನ್ಬೋದು, ಆಲೂಗೆಡ್ಡೆ ಪಲ್ಯ ಯಾವುದೇ ಥರ ಪಲ್ಯಗಳಿಗೆ ಹಾಕ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟ್ಫುಲ್ಲಾಗಿರುತ್ತೆ. ಮತ್ತು ಇದನ್ನು ನಾವು ಜಾಸ್ತಿ ಚಿಕನ್ ಮಟನ್ ಸಾಂಬಾರಿಗೆ ಮಾಡ್ಕೊತೀವಿ ದೋಸೆ, ಏಕೆಂದರೆ ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ. ನಾವು ಯಾವಾಗಲೂ ಹಂಗೆ ಮಾಡ್ಕೊತೀವಿ. ದೋಸೆ ಏನಾದ್ರು ಚಿಕನ್ ಮಟನ್ ತಂದಾಗ ದೋಸೆ ಮಾಡ್ಕೊತೀವಿ, ಏಕೆಂದರೆ ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಲಾಸ್ಟಿಗೆ ರಿಸಲ್ಟ್ನ ನೋಡ್ಬೋದು ಯಾವ ಥರ ಅದು ಬಂದಿದೆ ದೋಸೆ ಅಂತ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ಎಷ್ಟು ಗರಿಗರಿಯಾಗಿ ಇದೆ ನೀವು ನೋಡ್ತಿರ್ಬೋದು. ಇಲ್ಲಿ ಯಾವ ಥರ ಇದೆ ಅಂತ, ಯಾವ ಥರ ಬರ್ತಿದೆ, ಅವರು ಯಾವ ಥರ ಎತ್ತುತ್ತಾ ಇದ್ದೀವಿ ಅಂತ ನೋಡ್ಬೋದು. ತುಂಬಾ ಟೇಸ್ಟ್ಫುಲ್ಲಾಗಿ ಗರಿಗರಿಯಾಗಿ ಬಂದಿದೆ. ನೀವು ಲಾಸ್ಟಿಗೆ ರಿಸಲ್ಟ್ನ ನೋಡ್ಬೋದು ಯಾವ ಥರ ಅಂತ. ನೀವು ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ. ಚಟ್ನಿ ಮತ್ತು ಚಿಕನ್ ಸಾಂಬಾರ್ಸು ಮತ್ತು ಪಲ್ಯ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಪ್ಲೀಸ್